ಇನ್ನು ಶಿವಣ್ಣನ ಯಾವ ಸಿನಿಮಾ ನೋಡಿದಾಗ ನಿಮಗೆ ನಾನು ಇವ್ರಿಗೊಂದು ಡೈರೆಕ್ಷನ್ ಮಾಡಬೇಕು, ನನ್ನ ಸಿನಿಮಾಗೆ ಇವ್ರನ್ನ ಹೀರೋ ಆಗಿ ಹಾಕೋಬೇಕು? ಓ, ಅದು ತುಂಬಾ ವಿಶೇಷವಾದ ಸಿನಿಮಾ ನನಗೆ. ನಾನು ಒಂಥರ ಉಪ್ಪಿಸನ್ನ ಗುರುಗಳು ಅಂತಲೇ ಕರೆಯೋದು, ಅವರಿಂದನೇ ಬಂದಿದ್ದು ನಾನು. ಅದು ಅವ್ರಿಗೆ ನೆನಪಿಲ್ಲ, ನನಗೆ ನೆನಪಿದೆ. ಓಕೆ ಓಕೆ. ತುಂಬ ಸ್ಪೆಷಲಾಗಿ ಪೋರ್ಟ್ರೇ ಮಾಡಿದ್ದು. ಮತ್ತು ನಾನು ಉತ್ತರ ಕರ್ನಾಟಕದವನಾದ್ರಿಂದ ಮುಂಬೈ ಕಡೆ ಹಲವಾರು ಕೆಲಸಗಳಿಗೆ ಹೋಗ್ತಿದ್ದೆ. ಅಲ್ಲಿ ಓಂ ಬಗ್ಗೆ ಮಾತಾಡೋದು, ಆ ಓಂನ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಮಾಡಬೇಕು ಅಂತ ಆಗಿನ ಕಾಲಕ್ಕೆ ಮಾತಾಡ್ತಿದ್ದು. ಅದೊಂದು ಸ್ಪೆಷಲ್ ಐಕಾನಿಕ್ ಸಿನಿಮಾ ಅದು ಓಂ. ನೀವು ಸರ್ ಪರ್ಫಾರ್ಮೆನ್ಸ್ ಇರ್ಬೋದು, ಉಪ್ಪಿ ಸರ್ದು ಪ್ರೆಸೆಂಟೇಷನ್, ಡೈರೆಕ್ಷನ್ ಇರಬಹುದು, ಅಲ್ಲ ತುಂಬ ಪೀಕ್ ಶುರುವಾಗಿದ್ದೆ ಆ ಸಿನಿಮಾದಿಂದ. ಅಂದರೆ ಓಂ ರಿಲೀಸ್ ಆದಾಗ ನೀವು ಏನು ಮಾಡ್ತಿದ್ರಿ ಸರ್? ನೀವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರಯತ್ನ ಪಡ್ತಿದ್ದೆ ಅವಾಗ. ಓಕೆ, ಇನ್ನೂ ಆಗಿರಲಿಲ್ಲ. ಓಕೆ ಓಕೆ. ಬಟ್ ಈಗ ನಿಮ್ಮ ಗರಡಿಯಿಂದ ಒಂದಷ್ಟು ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ನಿರ್ದೇಶಕರಾಗ್ತಿದ್ದಾರೆ, ಕನ್ನಡದ ಒಂದೊಂದು ಪಿಲ್ಲರ್ಗಳಾಗ್ತಾ ಇದ್ದಾರೆ. ಸಂತೋಷ ಅದು. ಯಾಕಂದರೆ ಅವ್ರನ್ನ ಯಾರನ್ನು ನಾನು ಅಸಿಸ್ಟೆಂಟ್ಸ್ ಅಂತ ಟ್ರೀಟ್ ಮಾಡಲ್ಲ, ಎಲ್ಲ ಸ್ನೇಹಿತರೆ. ನಾ ಏನೋ ಒಂದು ಹೊಡೆದಾಟ ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಜೊತೆಗಿದ್ದವ್ರಿಗೆ ನಾವು ಯಾವುದು ಮರ್ಯಾದೆ ಕೊಡಬೇಕು, ದೋಸ್ತರು ಥರ. ಅವರು ಏನೋ ಮಾಡ್ತಾರೆ ಅಂದಾಗ ನಮ್ಮ ಕೈಲಾದ ಹೆಲ್ಪ್ ಮಾಡೋದು. ವಿಕಾಸರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಹೇಳ್ತಾ ಇದ್ದಾರೆ ಅವರು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಇಂಡಸ್ಟ್ರಿಲಿರೋ 1 ಡಜನ್ ಡೈರೆಕ್ಟರ್ಗಳು ಹೋಗಿರೋದು ನಮ್ಮ ಭಟ್ರು ಗರಡಿಯಿಂದ. ಹೆಸರು ಹೇಳ್ತೀನಿ, ಎಲ್ರದ್ದು ಹೆಸರು ಹೇಳಿದ್ರು. ಒಂದು 8 ರಿಂದ 10 ಜನದ ಹೆಸರು ಹೇಳಿದ್ರು. ಹೌದು. ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮಗೆ? ಖುಷಿ ಅಂತಲ್ಲ, ಈಗ ನೀನೇ ಜೊತೆಗಿದ್ದೆ, ಒಂದು 2-3 ಸಿನಿಮಾ ಮಾಡಿದೆ ಅಂದ ತಕ್ಷಣ ನಾನು ಒಂದನ್ನು ಬಯಸ್ತೀನಿ, ನಿನ್ನಿಂದ ಏನಾರು ಕಲಿಬೇಕು ನಾನು. ಈಗ ನಮ್ಮಿಂದ ಕಲಿಯೋದು ಏನಿರುತ್ತೆ ನಿಮಗೆ? ಮೇನ್ ಏನು ಕಲಿಬೇಕು ಅದನ್ನು ಕಲಿಯೋದು, ಅದು ಸ್ವಂತ ಪ್ರತಿಭೆ. ಎಲ್ಲವನ್ನೂ ಹೇಳ್ಕೊಡೋಕ್ಕಾಗಲ್ಲ. ಈ ಅಡುಗೆ ಹೇಳ್ಕೊಡ್ಬೋದು, ಬಟ್ ಮನಸ್ಸಿಟ್ಟು ಅಡುಗೆ ಮಾಡೋದು ಹೆಂಗೆ, ಪ್ರೀತಿಯಿಂದ ಅಡುಗೆ ಮಾಡಿದರೆ ಅದು ರುಚಿ ಜಾಸ್ತಿ ಅನ್ನೋದನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ಇಷ್ಟು ನಿಮಿಷ ಬೇಯಿಸು, ಇದೇ ಹಾಕು ಅದು ಹೇಳ್ಕೊಡ್ಬೋದು. ಬಟ್ ಅದು ಬೇಯ್ಬೇಕಾದ್ರೆ ಅದರಲ್ಲಿ ಅದನ್ನ ಎಂಜಾಯ್ ಮಾಡ್ಬೇಕಲ್ಲ ನೀನು. ನಾನೊಂದು ಅಡುಗೆ ಮಾಡ್ತಿದ್ದೀನಿ ಅನ್ನೋದು, ಅದನ್ನು ಯಾರ್ಯಾರಿಗೂ ಕಲ್ಸೋಕ್ಕಾಗಲ್ಲ. ಅವ್ರವ್ರು ಕಲಿತಾರೆ. ತುಂಬ ಜನನ ಜೊತೆಗಿದ್ದು ಏನೇನೋ ಕಲಿತಾರೆ ನಮ್ಮಿಂದ. ಬಟ್ ಹಾಗೆ ನಾವು ಕಲಿಬೇಕು. ಯಾರೋ ಒಬ್ಬ ಡೈರೆಕ್ಟರ್ ಆಗ್ತಾನೆ ಜೊತೆಗಿದ್ದವನು ಅಂದರೆ ಅವ್ನು ನನಗೆ ಏನಾರ ಕಲಿಸ್ಬಿಟ್ಟೆ ಆಚೆ ಹೋಗೋದು. ಆ ಥರ ಕಂಡೀಷನ್ ಹಾಕೋತೀನಿ ನಾನು. ನಂಗೆ ಆ ಪ್ರೊಸೆಸ್ಸಲ್ಲಿ ಫ್ರೆಂಡ್ಶಿಪ್ ಬೆಳೆದ್ಬಿಡುತ್ತೆ. ನಾನು ಬಾಸು ಅವನೇನೋ ಮಾಡ್ತಾನೆ, ಅವೆಲ್ಲ ಆಗಲ್ಲ ನನಗೆ ಮನಸ್ಸಿಗೆ ಹಿಂಸೆ ಆಗ್ತಾವೆ. ಅವ್ರು ನಿಮ್ಮನ್ನ ಗುರುಗಳಂದ್ರೂ ನೀವು ಅವ್ರನ್ನ ಫ್ರೆಂಡ್ ಥರ ನೋಡ್ತೀವಿ. ಅದು ಏನೋ ಹಿರಿತನಕ್ಕೆ ನಾವು ಭಾಜನರಲ್ಲ. ಅಂದರೆ ಸರ್ ನನಗೆ ವಯಸ್ಸಾಗಿದೆ ಅಂತ ಹೇಳ್ಕೊಂಬಾರ್ದು ಅಂತಲ್ಲ, ಅಥವಾ ಅಲ್ಲ, ಈ ವಯಸ್ಸು ತೀರಾ ಚಿಕ್ಕ ವಯಸ್ಸಿಗೇನೆ ಶುರು ಮಾಡಿದ್ರು ನನಗದು ಇಷ್ಟನೇ ಆಗಲ್ಲ. ಅದು ಹಂಗೆ ಯಾರಿಗೂ ಏನನ್ನು ಧಾರೆ ಎರೆಯೋಕ್ಕಾಗಲ್ಲ. ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದು ಅವ್ರು ನಮಗೆ ಸಾಕಷ್ಟು ಸಹಾಯ ಮಾಡ್ತಿರ್ತಾರೆ, ನನ್ನ ಜೊತೆ ಹಗಲು ರಾತ್ರಿ ಹೋರಾಡಿರ್ತಾರೆ. ತುಂಬ ಖುಷಿ ಆಗುತ್ತೆ ಯಾರನ್ನ ಗೆದ್ದುಬಿಟ್ರೆ. ನಿಮಗೆ ಬರೀ ಗೆದ್ದವ್ರು ಕಾಣ್ತಾರೆ, ಸೋತು ಸುಣ್ಣ ಆದವ್ರು ಬಹಳ ಜನ ಇದೆ. ಅದೂ ಆ ಒಂದು ಕ್ಯಾಟಗರಿನೂ ನನಗೆ ಸಿಗ್ತಾನೆ ಇರ್ತಾರೆ. ಸೊ ಇಟ್ಸ್ ಅ ಗುಡ್ ಫೀಲಿಂಗ್. ಯಾವತ್ತಿದ್ರೂ ಹೊಸಬ್ರ ಹತ್ರನೇ ಹೊಸಬ್ರು ಸಿಗೋದು. ಸೊ ಅವ್ರು ನಮಗೆ ಕಲಿಸ್ಬೇಕೇನಾದ್ರು.